ಪ್ರೀತಿಯ ವೀಕ್ಷಕರೇ, ಕರುನಾಡು ಪಯಣ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕರೇ, ದೇಶಾದ್ಯಂತ ಸೋಷಿಯಲ್ ಮೀಡಿಯಾ ನ್ಯೂಸ್ ಚಾನೆಲ್ಗಳಲ್ಲಿ ಓಡಾಡುತ್ತಿರುವ ಸುದ್ದಿ ರೂಪಾಯಿ ಮೌಲ್ಯ ಡಾಲರ್ ಎದುರು 100 ತಲುಪುತ್ತಾ ಎಂಬ ಚರ್ಚೆಗಳು ನಡೆಯುತ್ತಿವೆ. ನಿಜವಾಗಿಯೂ ಇದು ಸಾಧ್ಯವಾ ಅಥವಾ ಅನಗತ್ಯ ಭಯವೇ ಎಂಬ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕುವಂತ ಕೆಲಸವನ್ನ ಮಾಡೋಣ. ವೀಕ್ಷಕರೇ, ಪ್ರಸ್ತುತ $1 ಸುಮಾರು 90 ರೂಪಾಯಿ ಮೌಲ್ಯವನ್ನ ಹೊಂದಿದೆ. ಈ ಮೊದಲು $1 84 ರಿಂದ 85 ರೂಪಾಯಿ ಮೌಲ್ಯವನ್ನ ಡಾಲರ್ ಎದುರು ರೂಪಾಯಿ ಹೊಂದಿತ್ತು. ಡಾಲರ್ ಹೆಚ್ಚಾದಂತೆ ರೂಪಾಯಿ ತನ್ನ ಮೌಲ್ಯವನ್ನ ಕಳೆದುಕೊಳ್ಳುತ್ತದೆ. ಹಾಗಾದರೆ ರೂಪಾಯಿ ಮೌಲ್ಯ 100 ಆದರೆ ಭಾರತ ಬಡದೇಶ ಆಗುತ್ತದೆಯಾ? ಖಂಡಿತವಾಗಿಯೂ ಇಲ್ಲ. ವೀಕ್ಷಕರೇ, ಇತಿಹಾಸ ನಮಗೆ ರೂಪಾಯಿ ಮೌಲ್ಯದ ಬಗ್ಗೆ ಏನು ಹೇಳುತ್ತದೆ ನೋಡೋಣ ಬನ್ನಿ. ವೀಕ್ಷಕರೇ, 1991ರಲ್ಲಿ $1 17 ರೂಪಾಯಿಯನ್ನು ಹೊಂದಿದ್ದರೆ 2000ರಲ್ಲಿ 45 ರೂಪಾಯಿಯನ್ನ ಇದು ಹೊಂದಿತ್ತು. ಇನ್ನು 2010ಕ್ಕೆ ಬರುವ ಹೊತ್ತಿನಲ್ಲಿ 47-48 ರೂಪಾಯಿ ಮೌಲ್ಯವನ್ನ ಡಾಲರ್ ಎದುರು ರೂಪಾಯಿ ಹೊಂದಿದ್ದರೆ ಇನ್ನು 2020ರ ಹೊತ್ತಿಗೆ 75 ರೂಪಾಯಿಗಳನ್ನ ತಲುಪಿತ್ತು. ಇನ್ನು ಪ್ರಸ್ತುತ 2025ರಲ್ಲಿ ಕೊನೆಯ ಹಂತದಲ್ಲಿ ಬಂದಾಗ 90 ರೂಪಾಯಿ ಆಸುಪಾಸು ಇದೆ. ಪ್ರತಿ ಹಂತದಲ್ಲೂ ರೂಪಾಯಿ ನಿಧಾನವಾಗಿ ಕುಸಿದಿದೆ. ಆದರೆ ಭಾರತದ ಆರ್ಥಿಕತೆ ಕುಸಿದಿತಾ? ಖಂಡಿತವಾಗಿಯೂ ಇಲ್ಲ. ಭಾರತ ಈ ಒಂದು ಸಮಯದಲ್ಲಿ ಬಲಾಢ್ಯವಾಗಿ ಆರ್ಥಿಕತೆಯಲ್ಲಿ ಬೆಳೆದಿದೆ. ಇದರಿಂದ ರೂಪಾಯಿ ಕುಸಿತದಿಂದ ಆರ್ಥಿಕ ನಾಶ ಆಗುವುದಿಲ್ಲ ಎಂದು ನಾವು ಸ್ಪಷ್ಟವಾಗಿ ತಿಳಿಯಬಹುದು. ವೀಕ್ಷಕರೇ, ಹಾಗಾದರೆ ರೂಪಾಯಿ ಮೌಲ್ಯ ಏಕೆ ಕುಸಿಯುತ್ತಿದೆ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಅದಕ್ಕೆ ಉತ್ತರವನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಇನ್ನೂ ಸ್ಪಷ್ಟವಾಗಿಲ್ಲದ ಕಾರಣ ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆಯನ್ನ ಮಾಡಲು ಗೊಂದಲದಲ್ಲಿದ್ದಾರೆ. ಇದರಿಂದ ಭಾರತದ ರೂಪಾಯಿ ಮೌಲ್ಯದ ಬೇಡಿಕೆ ಮಾರುಕಟ್ಟೆಯಲ್ಲಿ ಕಡಿಮೆಯಾಗಿದೆ. ವೀಕ್ಷಕರೇ, ಜಾಗತಿಕ ಭಯ, ಯುದ್ಧ, ಬಡ್ಡಿ ದರದ ಪರಿಣಾಮ ಜಾಗತಿಕವಾಗಿ ಡಾಲರ್ಗೆ ಹೆಚ್ಚಿನ ಬೇಡಿಕೆ ಉಂಟಾಗಿ ಡಾಲರ್ ಪ್ರಬಲವಾಗಿ ಬೆಳೆಯುತ್ತಿದೆ. ವೀಕ್ಷಕರೇ, ಭಾರತವು ಹೆಚ್ಚಿನ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್, ಕೈಗಾರಿಕಾ ಉಪಯೋಗಕ್ಕೆ ಬೇಕಾದಂತಹ ಮಷಿನ್ಸ್ಗಳನ್ನ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡುತ್ತಿದೆ. ಇದರಿಂದ ಡಾಲರ್ನ ಬೇಡಿಕೆ ಭಾರತದ ಮಾರುಕಟ್ಟೆಯಲ್ಲಿ ಹೆಚ್ಚಾಗುತ್ತಿದೆ. ವೀಕ್ಷಕರೇ, ರೂಪಾಯಿ ತನ್ನ ಮೌಲ್ಯ ಇನ್ನೂ ಕುಸಿಯಬಹುದು ಅಂತ ಯೋಚಿಸಿ ಡಾಲರ್ನ ಹೆಚ್ಚಿನದಾಗಿ ಯಾರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿಲ್ಲ. ಇದರಿಂದ ಡಾಲರ್ನ ಬೇಡಿಕೆ ಇನ್ನೂ ಹೆಚ್ಚಾಗುತ್ತಿದೆ. ಇದರ ಜೊತೆಗೆ ವಿದೇಶಿ ಹೂಡಿಕೆದಾರರು ಬಾಂಡ್ಗಳನ್ನ ಮಾರುತ್ತಿದ್ದು ಇದರಿಂದ ಬಡ್ಡಿ ದರಗಳು ಹೆಚ್ಚಾಗುತ್ತಿವೆ ಮತ್ತು ಸಾಲಗಳು ದುಬಾರಿಯಾಗುತ್ತಿದೆ. ಇದರ ಎಲ್ಲದರ ಪರಿಣಾಮ ಭಾರತದ ಆರ್ಥಿಕತೆಯ ಮೇಲೆ ಒತ್ತಡ ಉಂಟಾಗುತ್ತಿರುವುದನ್ನು ನಾವು ಗಮನಿಸಬಹುದು. ಹಾಗಾದರೆ ಈ ಸಂದರ್ಭದಲ್ಲಿ RBI ಮತ್ತು ಸರ್ಕಾರ ಏನು ಮಾಡುತ್ತಿವೆ? ವೀಕ್ಷಕರೇ, RBI ಡಾಲರ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರುಕಟ್ಟೆಗೆ ಬಿಡುತ್ತಿದೆ. ಜೊತೆಗೆ ಮಾರುಕಟ್ಟೆಯಲ್ಲಿನ ಬಾಂಡ್ಗಳನ್ನು RBI ಖರೀದಿ ಮಾಡುತ್ತಿದೆ. ಇದರಿಂದ ರೂಪಾಯಿ ಕುಸಿತವನ್ನ ತಡೆಯುವಂತೆ ಕ್ರಮಗಳನ್ನ ಕೈಗೊಳ್ಳುತ್ತಿದೆ. ಆದರೆ RBI ಎಲ್ಲವನ್ನ ನಿಯಂತ್ರಿಸಬಹುದಾ? ಖಂಡಿತವಾಗಿ ಸಂಪೂರ್ಣ ಪ್ರಮಾಣದಲ್ಲಿ RBI ಒಂದು ಎಲ್ಲವನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ. ಏಕೆಂದರೆ ಜಾಗತಿಕ ಸ್ಥಿತಿಗತಿಗಳು ದೊಡ್ಡ ಪ್ರಮಾಣದ ಪ್ರಭಾವವನ್ನ ಆರ್ಥಿಕತೆಯ ಮೇಲೆ ಬೀರುತ್ತವೆ. ಹಾಗಾದರೆ ರೂಪಾಯಿ ಡಾಲರ್ ಎದುರು 100ರ ಗಡಿಯನ್ನು ತಲುಪುತ್ತದೆಯಾ ಎಂದರೆ ಸಾಧ್ಯತೆಗಳು ಇವೆ. ಆದರೆ ಖಚಿತವಾಗಿ ಏನನ್ನು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಜಾಗತಿಕ ಸ್ಥಿತಿಗತಿಗಳು ಭಾರತದ ಆರ್ಥಿಕತೆಯ ಮೇಲೆ ಅವಲಂಬಿತವಾಗಿದೆ. ವೀಕ್ಷಕರೇ, ಹಾಗಾದರೆ ರೂಪಾಯಿ ಮೌಲ್ಯ ಕುಸಿತದಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಎಂಬ ಪ್ರಶ್ನೆಗಳು ಉಂಟಾಗುತ್ತವೆ. ಅದಕ್ಕೆ ಉತ್ತರವನ್ನು ಹುಡುಕುವಂತಹ ಕೆಲಸವನ್ನ ಮಾಡೋಣ ಬನ್ನಿ. ವೀಕ್ಷಕರೇ, IT ಕಂಪನಿಗಳಿಗೆ ಇದರಿಂದ ಹೆಚ್ಚಿನ ಲಾಭವನ್ನ ನಿರೀಕ್ಷಿಸಬಹುದು. ಭಾರತದ IT ಸೇವೆಗಳು ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಹೆಚ್ಚಿನ ಕೆಲಸಗಳನ್ನು ಪಡೆದು ಲಾಭ ಮಾಡಿಕೊಳ್ಳಬಹುದು. ಜೊತೆಗೆ ಭಾರತದ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುವುದರಿಂದ ರಫ್ತು ಕಂಪನಿಗಳು ಹೆಚ್ಚಿನ ವಸ್ತುಗಳನ್ನ ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳಬಹುದು. ಮತ್ತು ಬೇರೆ ದೇಶಗಳಲ್ಲಿ ಡಾಲರ್ ಆದಾಯವನ್ನು ಹೊಂದಿದಂತಹ ಉದ್ಯೋಗಿಗಳು ಭಾರತೀಯ ರೂಪಾಯಿಗೆ ಹಣವನ್ನು ಎಕ್ಸ್ಚೇಂಜ್ ಮಾಡಿದಾಗ ಹೆಚ್ಚಿನ ಹಣವನ್ನ ಸಂಪಾದಿಸುತ್ತಾರೆ. ಇದರ ಎಲ್ಲದರ ಪರಿಣಾಮ ಎಲ್ಲರಿಗೂ ನಷ್ಟ ಇಲ್ಲ ಎಂಬುದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ವೀಕ್ಷಕರೇ, ಹಾಗಾದರೆ ರೂಪಾಯಿ ಮೌಲ್ಯ ಕುಸಿತದಿಂದ ಸಾಮಾನ್ಯ ಜನರ ಜೀವನದ ಮೇಲೆ ಏನು ಪರಿಣಾಮ ಬೀರಬಹುದು? ವೀಕ್ಷಕರೇ, ವಿದೇಶದಿಂದ ಆಮದು ಮಾಡಿಕೊಳ್ಳುವ ಮೊಬೈಲ್, ಐಷಾರಾಮಿ ಕಾರು, ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ದುಬಾರಿಯಾಗುತ್ತವೆ ಮತ್ತು ಪೆಟ್ರೋಲ್ ಖರೀದಿಯ ಮೇಲೆ ಒತ್ತಡ ಬೀಳಬಹುದು. ವೀಕ್ಷಕರೇ, ಈ ಮೊದಲು ಭಾರತದ ಕಂಪನಿಗಳು ರಷ್ಯಾದಿಂದ ತೈಲವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಿದ್ದರ ಪರಿಣಾಮ ಕ್ರೂಡ್ ಆಯಿಲ್ನ ಖರೀದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಡಾಲರ್ ಉಳಿತಾಯವಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಕಂಪನಿಗಳು ಗಣನೀಯ ಪ್ರಮಾಣದಲ್ಲಿ ಖರೀದಿಯನ್ನ ಕಡಿಮೆ ಮಾಡಿವೆ.
ಇದರಿಂದ ಅರಬ್ ದೇಶಗಳ ಜೊತೆ ಕ್ರೂಡ್ ಆಯಿಲ್ನ ವ್ಯಾಪಾರ ಹೆಚ್ಚಾಗುತ್ತಿದ್ದು ಡಾಲರ್ನ ಮೌಲ್ಯ ಏರಿಕೆಯು ಹೆಚ್ಚಿನ ಹಣವನ್ನ ನೀಡಿ ತೈಲವನ್ನ ಖರೀದಿಸುವಂತೆ ಮಾಡುತ್ತಿವೆ. ಮತ್ತು ವಿದೇಶಿ ಪ್ರವಾಸ ಕೈಗೊಳ್ಳುವ ಜನರಿಗೆ ಪ್ರವಾಸ ದುಬಾರಿಯಾಗಿ ಪರಿಣಮಿಸಬಹುದು. ಹೀಗಾಗಿ ಸಾಮಾನ್ಯ ಜನರು ಜಾಗರೂಕತೆಯಿಂದ ಹಣವನ್ನು ಭಾರತೀಯ ವಸ್ತುಗಳನ್ನ ಖರೀದಿಸುವಲ್ಲಿ ಖರ್ಚು ಮಾಡಬೇಕು ಮತ್ತು ಭಾರತದ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನ ನೀಡಬೇಕು. ಇದರಿಂದ ಭಾರತದ ಆರ್ಥಿಕತೆಗೂ ಅನುಕೂಲವಾಗಲಿದೆ. ಭಾರತಕ್ಕೆ ಡಾಲರ್ನ ಬಳಕೆಯು ಕಡಿಮೆಯಾಗಲಿದೆ. ವೀಕ್ಷಕರೇ, ರೂಪಾಯಿ ಮೌಲ್ಯ ಕುಸಿಯುತ್ತಿದ್ದರೂ ಸರ್ಕಾರ ಏಕೆ ಮೌನವಾಗಿದೆ? ಸರ್ಕಾರಗಳು ರೂಪಾಯಿ ಮೌಲ್ಯ ಕುಸಿತವನ್ನ ಬಯಸುತ್ತವೆಯಾ? ವೀಕ್ಷಕರೇ, ಸ್ವಲ್ಪ ಮಟ್ಟಿಗೆ ನಿಧಾನ ಕುಸಿತವನ್ನ ಸರ್ಕಾರಗಳು ಒಪ್ಪುತ್ತವೆ. ಇದರಿಂದ ಭಾರತದ ವಸ್ತುಗಳು ಕಡಿಮೆ ಬೆಲೆಗೆ ಸಿಗುವುದರಿಂದ ರಫ್ತು ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗುತ್ತವೆ ಮತ್ತು ವಿದೇಶಿ ಹೂಡಿಕೆಗಳಿಗೆ ಭಾರತದ ಮೇಲೆ ಮಾಡುವಂತಹ ಹೂಡಿಕೆ ಲಾಭದಾಯಕವಾಗಿ ಕಾಣಬಹುದು. ಇದರಿಂದ ಹೂಡಿಕೆಗಳು ಹರಿದು ಬರುವಂತಹ ಸಂಭವ ಹೆಚ್ಚಿನದಾಗಿ ಉಂಟಾಗುತ್ತದೆ. ಆದರೆ ಅತಿಯಾದ ರೂಪಾಯಿ ಮೌಲ್ಯದ ಕುಸಿತ ಯಾವ ಸರ್ಕಾರಕ್ಕೂ ಇಷ್ಟವಿಲ್ಲ. ವೀಕ್ಷಕರೇ, ಇಂತಹ ಅನೇಕ ಮಾಹಿತಿಗಳಿಗಾಗಿ ಕರುನಾಡು ಪಯಣ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟವಾದಲ್ಲಿ ನಮ್ಮನ್ನ ಪ್ರೋತ್ಸಾಹಿಸಲು ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ